ನಮಸ್ತೆ ಸ್ನೇಹಿತರೆ, ಶಂಕರ್ನಾಗ್ ಅಂಕಲ್ ಹೋಗಿ 2 ವರ್ಷಕ್ಕೆ ಅಪ್ಪ ಕೂಡ ಹೋದ್ರು. ಬದುಕಿಗೂ ಬರಸಿಡಿಲು ಬಡಿದಂತಾಯ್ತು. ಆಗ ನನಗೆ ಬರೇ 16 ವರ್ಷ ಎಂದ್ರು ಮಾಸ್ಟರ್ ಮಂಜುನಾಥ್. ಮಾಸ್ಟರ್ ಮಂಜುನಾಥ್ ಅಂದ ತಕ್ಷಣ 90ರ ಕಾಲಘಟ್ಟದ ಅವರ ಸಾಕಷ್ಟು ಸಿನಿಮಾಗಳು ಕಣ್ಣ ಮುಂದೆ ಹಾದು ಹೋಗುತ್ತವೆ. ಇನ್ನು ಮಾಸ್ಟರ್ ಮಂಜುನಾಥ್ ಅವರು ಯಾರಿಗೆಲ್ಲ ನೆನಪಿರಲ್ಲ ಹೇಳಿ. 90 ಕಿಡ್ಸಿಗೆ ಯಾರಿದ್ದಾರೆ ಎಲ್ಲರಿಗೂ ಸಾಧಾರಣವಾಗಿ ಅವರೆಲ್ಲಾ ಸಿನಿಮಾಗಳನ್ನು ಕೂಡ ನೋಡ್ಕೊಂಡು ಬಂದಿರ್ತೇವೆ ಸ್ನೇಹಿತರೆ. ಪ್ರತಿಯೊಂದು ಸಿನಿಮಾದಲ್ಲೂ ಇದ್ರು ಅವರ ಮಾತು, ಅವರ ಹಾವ ಭಾವ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿರ್ತದೆ. ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ಮಾಲ್ಗುಡಿ ಡೇಸ್, ರಣಧೀರ, ಸಾಂಗ್ಲಿಯಾನ, ಅಂಜದ ಗಂಡು, ರಣರಂಗ, ಯುದ್ಧಕಾಂಡ, ಕಿಂದರಿ ಜೋಗಿ ಹೀಗೆ ಒಂದಕ್ಕಿಂತ ಒಂದು ಸಿನಿಮಾಗಳ ಮೂಲಕವೇ ಇಂದಿಗೂ ನಾಡಿನ ಜನರ ಮನದಲ್ಲಿದ್ದಾರೆ. ಆದರೆ ತೆರೆ ಮೇಲಿನ ಕಲರ್ಫುಲ್ ಪಾತ್ರಗಳಂತೆ ತೆರೆ ಹಿಂದೆಯೂ ಅಷ್ಟೇ ಏರಿಳಿತಗಳನ್ನು ಕಂಡಿದ್ದಾರೆ ಮಾಸ್ಟರ್ ಮಂಜುನಾಥ್. ಸದ್ಯ ಸಿನಿಮಾ ಬಿಟ್ಟು IT ಉದ್ಯೋಗದಲ್ಲಿದ್ದಾರೆ. ಮಡದಿ ಮಗನ ಜೊತೆ ಒಳ್ಳೆಯ ಜೀವನ ಸಾಗಿಸುತ್ತಿದ್ದಾರೆ. ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಬರೀ 15 ವರ್ಷದವರಿದ್ದಾಗಲೇ ಮಾಸ್ಟರ್ ಮಂಜುನಾಥ್ ಬದುಕಿಗೆ ಬರ ಸಿಡಿಲು ಬಡಿದಿತ್ತು. ಸದಾ ಅವರ ಏಳಿಗೆ ಖುಷಿಯನ್ನೇ ಬಯಸುತ್ತಿದ್ದ ಶಂಕರ್ನಾಗ್ 1990ರಲ್ಲಿ ನಿಧನರಾಗ್ತಾರೆ. ಆ ನೋವು ಇನ್ನೂ ಹಸಿರಾಗಿರುವಾಗಲೇ 2 ವರ್ಷಕ್ಕೆ ಅಪ್ಪನನ್ನು ಕೂಡ ಕಳೆದುಕೊಳ್ಳುತ್ತಾರೆ ಮಂಜುನಾಥ್ ಅವರು. 1992ರಲ್ಲಿ ಅಪ್ಪ ಹೋದ ಮೇಲೆ ಇಡೀ ಮನೆ ಜವಾಬ್ದಾರಿಯನ್ನು ಹೊತ್ತು ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ರು. 1992ರಲ್ಲಿ ತೆರೆಗೆ ಬಂದ ಸ್ವಾತಿ ಕಿರಣಂ ಚಿತ್ರವೇ ಕೊನೆ. ಮತ್ತೆ ಚಿತ್ರರಂಗದ ಕಡೆ ಅವರು ಹೊರಳಲೇ ಇಲ್ಲ. ಅಂದಿನ ಆ ದಿನಗಳನ್ನು ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಶಂಕರ್ನಾಗ್ ಅವರು ನಿಧನರಾಗಿದ್ದಾಗ ನಾನು ಇಂಡಿಯಾದಲ್ಲಿ ಇರಲಿಲ್ಲ. ಆವತ್ತು ನಾನು ನಾಗಾಭರಣ ಅವರ ಜೊತೆಗೆ ಸ್ಟೋನ್ ಬಾಯ್ ಶೂಟಿಂಗ್ನಲ್ಲಿದ್ದೆ. ಆ ಸಮಯದಲ್ಲಿ ವಾರಕ್ಕೆ ಒಂದೇ ಫ್ಲೈಟ್ ಇರ್ತಿತ್ತು. ಏನಾದ್ರೂ ಆದ್ರೆ ತಕ್ಷಣ ಬರೋಕ್ಕೆ ಯಾವ ವ್ಯವಸ್ಥೆಯೂ ನಮಗಿರಲಿಲ್ಲ. ನಾವು ಅಸಹಾಯಕರಾಗಿದ್ದೆವು. ಶಂಕರ್ನಾಗ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಸುದ್ದಿ ನಮಗೂ ಬಂತು. ಆದರೆ ನಾವು ಅದನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದೆಲ್ಲ ಚಾನ್ಸೇ ಇಲ್ಲ ಅನ್ನೋ ಭಾವನೆ ಆವರಿಸಿತ್ತು. ಆ ಸುದ್ದಿಯನ್ನು ಅರಗಿಸಿಕೊಳ್ಳಲು ಕೂಡ ಆಗುತ್ತಿರಲಿಲ್ಲ. ಈ ಒಂದು ವಿಚಾರಕ್ಕೆ ಸ್ವಾರ್ಥಿಯಾಗಿದ್ದೆ ಅಂತ ಕೂಡ ಹೇಳ್ತಾರೆ. ಯಾರ ಮಾತಿನ ಮೇಲೂ ನಂಬಿಕೆ ಇರಲಿಲ್ಲ. ನಾಗಾಭರಣ ಅವರು ಕೂಡ ಇದನ್ನು ನಂಬಿರಲಿಲ್ಲ. ಕೊನೆಗೆ ಅದು ನಿಜ ಅನ್ನೋದು ಕೂಡ ಗೊತ್ತಾಯ್ತು. ಆದರೆ ಅವರ ರೂಲ್ಸ್ ಹೇಗಿತ್ತು ಅಂದ್ರೆ ಹಿಡಿದ ಕೆಲಸ ಮುಗಿಸಿಯೇ ಬರಬೇಕು, ನಿರ್ಮಾಪಕರಿಗೆ ಅನ್ಯಾಯ ಆಗುತ್ತೆ ಎಂದಿದ್ದರು. ಹಾಗಾಗಿ ನೋವಿನಲ್ಲಿಯೇ ಆ ಪ್ರಾಜೆಕ್ಟ್ ಮುಗಿಸಿ ಭಾರತಕ್ಕೆ ಮರಳಿದ್ವಿ. ಕೊನೆಯದಾಗಿ ಅವರ ಮುಖವನ್ನು ಕೂಡ ನಾನು ನೋಡಲು ಚಾನ್ಸ್ ಸಿಗಲಿಲ್ಲ. ಈ ಒಂದು ವಿಚಾರಕ್ಕೆ ನಾನು ತುಂಬಾ ಸ್ವಾರ್ಥಿಯಾಗಿದ್ದೆ ಅಂತಾನೆ ಎನ್ನಬಹುದು. ನನ್ನ ಮನಸ್ಸಲ್ಲಿ ಅವರ ಜೊತೆಗಿನ ಒಳ್ಳೆಯ ಮೆಮೊರಿಗಳು ಕೂಡ ಉಳಿದಿವೆ. ಶಂಕರ್ನಾಗ್ ಅಂಕಲ್ ಹೋದ್ಮೇಲೆ ಅಪ್ಪನೂ ಕೂಡ ಹೋದ್ರು. 1990ರಲ್ಲಿ ಶಂಕರ್ ಅಂಕಲ್ ಹೋದ್ರು. ಆದ್ರೆ 1992ರಲ್ಲಿ ಹೃದಯಾಘಾತದಿಂದ ನನ್ನ ಅಪ್ಪ ಕೂಡ ನನ್ನನ್ನು ಬಿಟ್ಟು ಹೋದ್ರು. ಆಗಿನ್ನು ನನಗೆ 15 ವರ್ಷ. ಯಾಕೋ ಗೊತ್ತಿಲ್ಲ ಭರತನಾಟ್ಯ ಕ್ಲಾಸ್ ಹಚ್ಚಿದೆ. ಅಪ್ಪನನ್ನು ಕಳೆದುಕೊಂಡ ಮೇಲೆ ನಾನು ಅಕ್ಷರಶಃ ಏನೂ ಗೊತ್ತಾಗಲಿಲ್ಲ. ಏಕೆಂದರೆ ನನ್ನ ಪೂರ್ತಿ ಜವಾಬ್ದಾರಿ ಅಮ್ಮನದೇ ಆಗಿತ್ತು. ನಾನು ಏನನ್ನೂ ಹುಡುಕುವ ಅವಶ್ಯಕತೆ ಇರುತ್ತಿರಲಿಲ್ಲ. ಎಲ್ಲವೂ ರೆಡಿ ಇರುತ್ತಿತ್ತು. ನಾನು ಒಂದು ಶೇಪ್ಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಅವರೇ ಇಲ್ಲವಾದರು. ಆಗ ನಾನು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ನನ್ನ ಜೀವನ ಎಲ್ಲಾ ರೀತಿಯ ರುಚಿಯನ್ನು ನೋಡಿದೆ. ಚಿಕ್ಕ ವಯಸ್ಸಿನಲ್ಲೇ ಫೇಮ್ ಸಿಕ್ತು, ಹಣವೂ ಸಿಕ್ತು, ಕಲರ್ಫುಲ್ ಸಿನಿಮಾ ಜೀವನ ನೋಡಿದೆ. ಅದಾದ ಮೇಲೆ ಶಂಕರ್ ಅಂಕಲ್ ಹೋದ್ರು. ಅವರ ಹಿಂದೆಯೇ ಅಪ್ಪ ಕೂಡ ಹೋದ್ರು. ಅದಾದ ಮೇಲೆ ಅಮ್ಮನೇ ನನ್ನ ಪೂರ್ತಿ ಜವಾಬ್ದಾರಿ ವಹಿಸಿಕೊಂಡ್ರು. ವಿದ್ಯಾಭ್ಯಾಸಕ್ಕೆ ಮೊದಲ ಪ್ರಾಶಸ್ತ್ಯವಾಗಿತ್ತು ಅವಾಗ. ನಾನು ಈಗ ಏನಾಗಿದ್ದೇನೋ ಅದಕ್ಕೆ ಅಮ್ಮನೇ ಕಾರಣ. ದುರಾದೃಷ್ಟವಶಾತ್ 2019ರಲ್ಲಿ ಅಮ್ಮನನ್ನು ಕೂಡ ಕಳೆದುಕೊಂಡಿವೆ. ಅಪ್ಪ ಹೋದ ಮೇಲೆ ಕಷ್ಟದ ದಿನಗಳು ಶುರುವಾದವು. ನನ್ನ ಪೂರ್ತಿ ಸೇವಿಂಗ್ಸ್ ಮನೆಗೆ ಹೋಯ್ತು. ಒಂದು ಸಮಯದಲ್ಲಿ ಯಾವುದೇ ಕೊರತೆ ಇಲ್ಲದನ್ನು ನೋಡಿದ್ದೆ. ಅದಾದ ಬಳಿಕ ಏನೂ ಇಲ್ಲದ ದಿನಗಳನ್ನು ಕೂಡ ನೋಡಿದೆ. ಪರಿಸ್ಥಿತಿ ಎಲ್ಲವನ್ನೂ ಕಲಿಸತೊಡಗಿತು. ಯಾಕಂದ್ರೆ ಇದ್ದಿದ್ದೇ ನಾನು ಮತ್ತು ಅಮ್ಮ ಇಬ್ಬರೇ. ಹಾಗಾಗಿ ಓದಿನ ಕಡೆ ಗಮನ ಹರಿಸಿದೆ. ಅವತ್ತಿನ ಕಷ್ಟದ ದಿನಗಳೇ ನಮಗೆ ಸ್ಫೂರ್ತಿ. ಏನೇ ಹೂಡಿಕೆ ಮಾಡುವುದಿದ್ದರೆ ಇತರರಿಗೂ ಹೇಳುವುದು ಏನೆಂದರೆ ಒಳ್ಳೆಯ ನೆನಪುಗಳಿಗೆ, ಒಳ್ಳೆಯ ಮನುಷ್ಯನಾಗಲು ಇನ್ವೆಸ್ಟ್ ಮಾಡಿ, ಫ್ಯಾನ್ಸಿ ಖರೀದಿಗಳಿಗೆ ಬೇಡ ಎಂದಿದ್ದಾರೆ ಮಾಸ್ಟರ್ ಮಂಜುನಾಥ್ ಅವರು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.